ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX70 ಸೂಪರು. ಈ ಗಾಡಿದು ಚೈನ್ ಮೂವ್ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದಿದ್ದೀನಿ, ನಮ್ಮ ಚಿಕ್ಕ ಇದ್ದಾರೆ, ಕೇಳೋಣ. ಏನ್ರಿ ಚಿಕ್ಕಣ್ಣ, ಆರಾಮ್ರಾ? ಆರಾಮಪ್ಪ. ಏನಪ್ಪ ಗಾಡಿ ಪ್ರಾಬ್ಲಮ್ಮು? ಟ್ರ್ಯಾಕ್ ಸ್ಲೋ ಆಗಿದ್ದಾರಾ? ಗಂಟಲ್ಲಿ ಆಯಿಲ್ ಲೀಕೇಜ್. ಟ್ರ್ಯಾಕ್ ಸ್ಲೋ ಇದಾವ. ಸ್ಟಾರ್ಟ್ ಮಾಡಿ ನೋಡೋಣ ಮತ್ತೆ. ಸಿಂಗಲ್ ಬಿಡು, ಒಂದು ಗುಂಡಿ ಹೊಡ್ರಿ, ಸೆಂಟರ್ ಏನು ಬಿಚ್ಚನ. ಗುಂಡಿ ಬೇಡ. ಈ ಗಾಡಿದು ಟ್ರ್ಯಾಕು ಮೂವ್ ಆಗ್ತಾ ಇಲ್ಲ. ಅಂದರೆ ಸಿಂಗಲ್ ಟ್ರ್ಯಾಕ್ ಹಿಡ್ಕೊಂಡ್ರೆ ಕಟ್ ಆಗಬೇಕು, ತಿರುಗಬೇಕು, ತಿರುಗ್ತಾ ಇಲ್ಲ. ಸೆಂಟರ್ ಜಾಯಿಂಟಲ್ಲಿ ಸೀಲ್ ಏನಾರು ಹೋಗಿದ್ರೆ ಈ ಥರ ಆಗುತ್ತೆ. ಇವಾಗ ಗುಂಡಿ ಹೊಡೆದಿದ್ವಿ, ಈ ಥರ ಗುಂಡಿ ಹೊಡಿಬೇಕಾಗತ್ತೆ. ಗುಂಡಿ ಹೊಡೆದು ಕೆಳಗಡೆ ಒಂದು 8 ಪೈಪ್ ಬರುತ್ತೆ, ಕೆಳಗಡೆ ಹೋಗಿ ಮೇಲೆ ಕೆಳಗಡೆ ಬರುತ್ತೆ ಪೈಪ್ಗಳು. ಓಪನ್ ಮಾಡೋಣ. ಈಗ ಕಾಣ್ತಿದ್ದಾವಲ್ಲ, 4 ಮೈನ್, 2 ಡೋಸರು, ಒಂದು ರಿಟರ್ನು, ಒಂದು ಟ್ರ್ಯಾಕ್ ಸ್ಪೀಡಿಂದು, ಈ ಥರ ಬರುತ್ತೆಲ್ಲ ಪೈಪ್. ಇದರಲ್ಲಿ ಈ ಟೋಟಲ್ ಪೈಪ್ ಬಿಚ್ಕೊಂಡು ಲಾಕ್ ಪಟ್ಟಿ ಬಿಚ್ಚಿದ್ರೆ ಮತ್ತು ಕೆಳಗಡೆ ಇದೇ ಥರ ಪೈಪ್ ಬರ್ತವೆ, ಬಿಚ್ಚೋಣ. ಮೇಲೆಗಡೆ ಟೋಟಲ್ ಹೊಸ ಡಿಸ್ಕನೆಕ್ಟ್ ಆಗಿದೆ, ಆಮೇಲೆ ಲಾಕ್ ಪಟ್ಟಿ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಇವಾಗ ಕೆಳಗಡೆ ಪೈಪ್ ಬರ್ತವೆ, ಕೆಳಗಡೆ ಪೈಪ್ ಓಪನ್ ಮಾಡೋಣ. ಇದು ಸೆಂಟರ್ ಜಾಯಿಂಟು ಬಾಟಮು. ಇದರಲ್ಲಿ ಒಂದು 10 ಪೈಪ್ ಇದ್ದಾವೆ, ಟೋಟಲ್ 10 ಪೈಪ್ ಬಿಚ್ಚಿ ಟಾಪಲ್ಲಿ 3 ಬೆಡ್ ಬೋಲ್ಟ್ ಬರುತ್ತೆ. ಬೆಡ್ ಬೋಲ್ಟ್ ಬಿಚ್ಕೊಂಡ್ರೆ ಇದು ಗಡ್ಡೆ ಹೊರಗೆ ಬರುತ್ತೆ. ಓಪನ್ ಮಾಡೋಣ. ಬೆಡ್ ಬೋಲ್ಟ್ ಓಪನ್ ಮಾಡಿದ್ಮೇಲೆ ಈ ಥರ ಕೆಳಗೆ ಇಳಿಸ್ಬೇಕಾಗತ್ತೆ. ಮೇಲೆಗಡೆ ಒಬ್ರು ಗಟ್ಟಿಯಾಗಿ ಹಿಡ್ಕೋಬೇಕು, ಹಗ್ಗ ಹಾಕಿ. ಚಿಕ್ಕಣ್ಣ ಬಿಟ್ಬಿಡಪ್ಪ. ಹಾಂ,
ಬೂಟು ಓಪನ್ ಮಾಡಿದ್ದೀವಿ. ಇದ್ರ ಒಳಗಡೆ ಸೀಲು, ಇದು ಟ್ರ್ಯಾಕು ಸಿಂಗಲ್ ಸ್ಲೋ ಐತೆ. ಸೀಲು ಫ್ಲಾಟ್ ಆಗಿದ್ರೆ ಹಂಗಾಗುತ್ತೆ. ಸೀಲ್ ಹಾಕಿ ಚೆಕ್ ಮಾಡೋಣ. ಇದು ಹಳೆ ಸೀಲ್, ಇದು ಹೋಗಿರೋವು, ಫ್ಲಾಟ್ ಆಗಿರೋವು. ಇವಾಗ ಈ ಹೊಸ ಸೀಲು ಬಾಡಿಯಲ್ಲಿ ಫಿಟ್ ಮಾಡೋಣ. ಸಂಡೇ ಆ್ಯಂಡ್ ಬಾಡಿಗೆ ಸೀಲ್ ಹಾಕಾಯಿತು. ನೆಕ್ಸ್ಟು ಶಾಫ್ಟ್ ಬಾಡಿಗೆ ಫಿಟ್ ಮಾಡಬೇಕು. ಗ್ರೀಸ್ ಎಲ್ಲೈತೆ? ಸೆಂಟರ್ ಜಾಯಿಂಟ್ ಸೀಲ್ ಹಾಕಿ ಅಸೆಂಬಲ್ ಆಯಿತು. ಇವಾಗ ಇದನ್ನು ತಗೊಂಡೋಗಿ ಚಸ್ಸಿಗೆ ಫಿಟ್ ಮಾಡೋಣ. ನೋಡಿ, ಸೆಂಟರ್ ಜಾಯಿಂಟ್ಗೆ ಸೀಲ್ ಹಾಕಿದ ಮೇಲೆ ಇದನ್ನು ಕೆಳಗಡೆಯಿಂದ ಎತ್ತಬೇಕಾಗತ್ತೆ ಮೇಲೆಗಡೆ ಬೆಡ್ ಬೋಲ್ಟ್ ಟೈಟ್ ಮಾಡೋಕ್ಕೆ. ಹಾಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಎತ್ತಿ ಇಲ್ಲಿಗೆ ಫಿಟ್ ಮಾಡೋಣ. ಸೆಂಟರ್ ಜಾಯಿಂಟ್ ಎಲ್ಲ ಬೆಡ್ ಬೋಲ್ಟ್ ಫಿಟ್ ಮಾಡಿ ಹೋಸ್ ಪೈಪ್ ಎಲ್ಲ ಕೋಸಿದ್ದಾಯಿತು. ಇವಾಗ ನೆಕ್ಸ್ಟ್ ಮೇಲೆಗಡೆ ಪೈಪ್ ಫಿಟ್ ಮಾಡೋಣ. ಟಾಪ್ ಸೈಡು ಈಗ ಇದನ್ನು ಬೂಟ್ ಹಾಕಿದ್ದೀನಿ. ನೆಕ್ಸ್ಟ್ ಲಾಕ್ ಪಟ್ಟಿ ಕೂರುತ್ತೆ, ಇಲ್ಲಿ ಲಾಕ್ ಪಟ್ಟಿ ಕೂರುತ್ತೆ. ಲಾಕ್ ಪಟ್ಟಿ ಕೂರಿಸಿ ಹೆಡಾಪ್ಟರ್ ಫಿಟ್ ಮಾಡಿ ಹೋಸ್ ಪೈಪ್ ಎಲ್ಲ ಫಿಟ್ ಮಾಡೋಣ. ಹೋಸ್ ಪೈಪ್ ಎಲ್ಲ ಫಿಟ್ ಆಗಿದ್ದಾವೆ. ನಮ್ಮ ಚಿಕ್ಕಣ್ಣ ಫುಲ್ ನೀಟಾಗಿ ಒರೆಸ್ಬಿಟ್ಟವನೆ. ಮತ್ತು ಚಿಕ್ಕಣ್ಣ ಸ್ಟಾರ್ಟ್ ಮಾಡಿರಿ.
ಆಯಿಲ್ ಏನು ಲೀಕೇಜ್ ಇಲ್ಲ ನೋಡಪ್ಪ, ಡ್ರೈ ಇದೆ. ನೋಡಿ ಮತ್ತೇನು ಚಿಕಣ ಹೆಂಗೈತೆ? ಈಗ ಚೆನ್ನಾಗಾಯ್ತಾ? ಆದರೆ ಮೊದಲು ಪರವಾಗಿಲ್ಲ, ಮೊದಲು ಸ್ಲೋ ಇತ್ತು, ಸಿಂಗಲ್ ಚೈನ್ ಕಟ್ ಆಗ್ತಿದ್ದಿಲ್ಲ. ಇವಾಗ ಕಟ್ ಆಗುತ್ತಾ? ಕರೆಕ್ಟ್ ಆಯ್ತಲ್ವಾ? ಸರಿ. ಟಾಟಾ ಹಿಟಾಚಿ EX70 ಸೂಪರು. ಈ ಗಾಡಿದು ಚೈನು ತುಂಬ ಸ್ಲೋ ಆಗಿ ಮೂವ್ಮೆಂಟ್ ಆಗ್ತಾ ಇದೆ. ಆಮೇಲೆ ಸಿಂಗಲ್ ಚೈನ್ ಕಟ್ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದು ನೋಡಿದರೆ ಟ್ರ್ಯಾಕಿಂದು ಎಂಡ್ಸ್ ಎಲ್ಲ ಕರೆಕ್ಟಾಗಿದ್ವು. ಆಮೇಲೆ ಸೆಂಟರ್ ಜಾಯಿಂಟ್ ಓಪನ್ ಮಾಡಿ ಸೀಲ್ ಚೆಕ್ ಮಾಡಿದೆ. ಸೀಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೊಸ ಸೀಲ್ ಹಾಕಿ ಫಿಟ್ ಮಾಡಿ ಚೆಕ್ ಮಾಡಿದ್ವಿ. ಈಗ ಟ್ರ್ಯಾಕ್ ಸಫಿಷಿಯೆಂಟಾಗಿ ಮೂವ್ ಆಗ್ತಾ ಇದೆ. ಆಮೇಲೆ ಸಿಂಗಲ್ ಚೈನ್ ಕಟ್ ಆಗ್ತಾ ಇದೆ. ಮತ್ತು ಇದ್ರದ್ದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.